ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನ್ಯೂಟ್ರಲ್ ಏನಾಗ್ಬೋದು ಸರ್? ಸರ್ ಗ್ಯಾಪ್ ಗ್ಯಾಪ್ ಅಪ್ ಗ್ಯಾಪ್ ಅಪ್ ಸರ್. ಗ್ಯಾಪ್ ಅಪ್ ವೆರಿ ಗುಡ್. ಮತ್ತೆ ಏನಾಗತ್ತೆ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು? ಸೈಡ್ ವೇಸ್ ಸೈಡ್ ವೇಸ್ ಆಗುತ್ತೆ. ಸೈಡ್ ವೇಸ್ ವೆರಿ ಗುಡ್. ಸೈಡ್ ವೇಸ್ ಆಗ್ಬಿಟ್ಟು ಮತ್ತೆ ಏನಾಗ್ಬೋದು? ಡೌನ್ ಸೈಡ್ ಸಪೋರ್ಟ್ ಬ್ರೇಕ್ ಮಾಡಿ ಕೆಳಗ್ ಬರುತ್ತೆ ಸರ್. ಈ ಒಂದು ಸಪೋರ್ಟ್ ನ Retest ಬ್ರೇಕ್ಔಟ್ ಮಾಡುತ್ತೆ ಮಾಡಿ ರೀಟ್ರೆಸ್ಟ್ ಮಾಡ್ಕೊಂಡು ಅಗೇನ್ ಏನಾಗತ್ತೆ? ಅಪ್ ಸೈಡ್ ಡೌನ್ ಸೈಡ್? ಡೌನ್ ಫಾಲ್ ಡೌನ್ ಸೈಡ್ ವೆರಿ ಗುಡ್. ಡೌನ್ ಸೈಡ್ ಆಗ್ಬಿಟ್ಟು ಅಗೇನ್ ಏನಾಗತ್ತೆ? ಅಪ್ ಸೈಡ್ ಮತ್ತೆ ಮೇಲೆ ಹೋಗುತ್ತೆ. ಅಪ್ ಸೈಡ್ ಮೇಲೆ ಬಂದ್ಬಿಡುತ್ತೆ. ಎಷ್ಟು ಫಾಸ್ಟ್ ಆಗಿ ಬಂದಿದೆ ಅಷ್ಟೇ ಫಾಸ್ಟ್ ಆಗಿ ಮೇಲೆ ಹೋಗ್ಬಿಟ್ಟು ಅಗೇನ್ ಏನಾಗತ್ತೆ ಇಲ್ಲಿ? ಸೈಡ್ ವೇಸ್ ಸೈಡ್ ವೇಸ್ ಆಗ್ಬಿಟ್ಟು ಕೊನೆಗೆ ಸ್ವಲ್ಪ ಅಪ್ ಕೊಡುತ್ತೆ. ವೆರಿ ಗುಡ್. Hello traders, welcome back to Sri Lakshmi Trading Academy. Before opening the market structure ನ ಹೇಳಿದ್ದೆ, ಸ್ಟೂಡೆಂಟ್ಸ್ ಗೆ ಟ್ರೈನಿಂಗ್ ಕೊಟ್ಟಿದ್ದೆ. ಸೊ ಫಸ್ಟ್ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಡೌನ್ ಫಾಲ್ ಆಗ್ಬಿಟ್ಟು ಇಲ್ಲಿ ಒಂದು ರೇಂಜ್ ಬೌಂಡ್ ಮಾಡುತ್ತೆ ಅಂತ ಹೇಳಿದ್ದೆ. ಯು ಕ್ಯಾನ್ ಸಿ ಕ್ಲಿಯರ್ಲಿ ರೇಂಜ್ ಬೌಂಡ್ ಆಯ್ತು. ಅಗೇನ್ ಇದನ್ನು ಬ್ರೇಕ್ಔಟ್ ಆಗತ್ತೆ, ಡೌನ್ ಸೈಡ್ ಆಗತ್ತೆ ಅಂತ ಹೇಳಿದೆ. ಬ್ರೇಕ್ಔಟ್ ಆಯ್ತು, ಡೌನ್ ಸೈಡ್ ಆಯ್ತು. ಅಗೇನ್ ಅಪ್ ಸೈಡ್ ಬರ್ಬೇಕು ಅಂತ ಹೇಳಿದ್ದೆ, ಅಪ್ ಸೈಡ್ ಬಂತು. ಅಗೇನ್ ಡೌನ್ ಸೈಡ್ ಬರ್ಬೇಕು ಅಂತ ಹೇಳಿದ್ದೆ, ಡೌನ್ ಸೈಡ್ ಆಯ್ತು. ಅಗೇನ್ ಅಪ್ ಸೈಡ್ ಬರ್ಬೇಕು ಅಂತ ಹೇಳಿದ್ದೆ, ಯು ಕ್ಯಾನ್ ಸಿ ವೆರಿ ಗುಡ್ ಅಪ್ ಸೈಡ್. ಅಗೇನ್ ಡೌನ್ ಸೈಡ್ ಆಗ್ಬಿಟ್ಟು ಅಪ್ ಸೈಡ್ ಹೋಗ್ಬೇಕು ಅಂತ ಹೇಳಿದ್ದೆ, ಡೌನ್ ಸೈಡ್ ಆಯ್ತು, ಅಪ್ ಸೈಡ್ ಹೋಗಿದೆ. ಪ್ರತಿಯೊಂದು ವಿತ್ ಸ್ವಿಂಗ್ಸು ಸಹ ಮಾರ್ಕೆಟ್ ಇವತ್ತು ಇದೇ ರೀತಿ ಇರುತ್ತೆ ಅಂತ ಲಾಸ್ಟ್ 2.5 ಮಂತ್ ಇಂದ ಹೇಳ್ತಾ ಇದ್ದೀನಿ. ನೀವು ಸಹ ನೋಡ್ತಾ ಇದ್ದೀರಾ. ಎಂಟೈರ್ ವರ್ಲ್ಡ್ ಅಲ್ಲಿ ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಇವತ್ತು ಇದೇ ರೀತಿ ಆಗತ್ತೆ ಅಂತ ಯಾರು ಹೇಳಿಲ್ಲ. ಆದ್ರೆ ಒಬ್ಬ ಕನ್ನಡಿಗ ಹೇಳ್ತಾ ಇದ್ದಾನೆ. ನೆನಪಿಟ್ಕೊಳ್ಳಿ, ನಾವು 1 year ಕ್ಲಾಸಸ್ ಮಾಡ್ತಾ ಇದ್ದೀವಿ. ಪ್ರತಿ ಒಂದು ಇನ್ ಡೆಪ್ತ್ ನಾಲೆಡ್ಜ್ ಕೊಡ್ತಾ ಇದ್ದೀವಿ. ಸೈಕಾಲಜಿನ ಹೇಗೆ ಬಿಲ್ಡ್ ಮಾಡ್ಕೋಬೇಕು, ಟ್ರೇಡಿಂಗ್ ಹೇಗೆ ಮಾಡಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಇರಬೇಕು, ಪ್ರತಿ ಒಂದು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಕ್ಲಾಸಸ್ ಕನ್ನಡದಲ್ಲಿರುತ್ತೆ, ಓಕೆನಾ? ನೀವು ಸಹ ಎನ್ರೋಲ್ ಆಗ್ಬೇಕು ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಫೋರ್ ದಟ್ ಇವತ್ತು ಲೈವ್ಗೆ ಬಂದಿದ್ದೆ, ಯೂಟ್ಯೂಬ್ ಲೈವ್ ಅಲ್ಲಿ ಈ ಲೆವೆಲ್ಸ್ ನಿಮಗೆ ತೋರಿಸಿದ್ದೆ. ಯಾವ ಲೆವೆಲ್ಸ್ ಅಂತಂದ್ರೆ ತೋರಿಸ್ತೀನಿ ನೋಡಿ. ಸೊ ಈ ಲೆವೆಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ಅಂತ ಹೇಳಿದೆ ಈ ಪರ್ಟಿಕ್ಯುಲರ್ ಡೇಗೆ. ಎಕ್ಸಾಕ್ಟ್ಲಿ ಇಲ್ಲಿ ನೀವು ನೋಡ್ಬೋದು, ಸಪೋರ್ಟ್ ಕೆಳಗಡೆ ಬಂದು ಕ್ಲೋಸ್ ಆಯಿತು, ಅಗೇನ್ ಅಪ್ ಸೈಡ್ ಬಂತು, ಸಪೋರ್ಟ್ ನ ರಿಟೆಸ್ಟ್ ಮಾಡ್ತಾ ಎಕ್ಸಾಕ್ಟ್ಲಿ ನೀವು ನೋಡ್ಬೋದು ಸಪೋರ್ಟ್ ನ ರಿಟೆಸ್ಟ್ ಮಾಡ್ತು, ಟಾರ್ಗೆಟ್ಗೆ ಹೋಗಿದೆ. ಸೊ ಈ ರೀತಿ ನಿಮಗೆ ಪ್ರತಿ ಒಂದು ಇನ್ ಡೆಪ್ತ್ ಆಗಿ ಹೇಳ್ಕೊಟ್ಟಿರ್ತೀವಿ. ಇದು ಜಸ್ಟ್ 0.001% ನಾಲೆಡ್ಜ್ ಅಷ್ಟೇ. ಇದರಲ್ಲಿ ನಿಮಗೆ ಇನ್ ಡೆಪ್ತ್ ಆಗಿ, ಸೊ ನಮ್ಮ ಕೋರ್ಸ್ ಅಲ್ಲಿ ಇನ್ ಡೆಪ್ತ್ ಆಗಿ ಮಾಸ್ಟರ್ ಲೆವೆಲ್ ಕಂಟೆಂಟ್ ನ ಹೇಳ್ಕೊಡ್ತೀವಿ. 1:10, 1:15, 1:5 ಹೇಗೆ ಬುಕ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀವಿ. ಈವನ್ ಬಿಫೋರ್ ಗೋಯಿಂಗ್ ಟು ಟಾರ್ಗೆಟ್ ನಿಮಗೆ ಇದು ಖಂಡಿತ ಟಾರ್ಗೆಟ್ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ನನ್ನ ಸ್ಟ್ರಾಟಜೀಸ್, ನನ್ನ ಮೆಥಡಾಲಜೀಸ್ ವರ್ಲ್ಡ್ ವೈಡ್ ವರ್ಕ್ ಆಗುತ್ತೆ. 1 yearಗೆ 8,000 ಫೀಸ್ ಇರೋದು. ಬೆಳೆಯೋ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ.